ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದಲ್ಲಿರುವ ಆದಿತ್ಯ ಅನ್ನುವ ವಿಷ್ಣುವಿನ ನಾಮವನ್ನ ಅರ್ಥವನ್ನು ತಿಳಿಯೋಣ. ಆದಿತ್ಯ ಅಂದ್ರೆ ಅದಿತಿ ದೇವಿ ಮಗನಾಗಿ ಹುಟ್ಟಿದ್ದಕ್ಕೆ, ಅವತಾರ ತಗೊಂಡಿದ್ದಕ್ಕೆ ಭಗವಂತನಿಗೆ ಆದಿತ್ಯ ಅಂತ ಹೆಸರು. ಹಾಗೆ ಅದಿತಿ ದೇವಿಗೆ ಹುಟ್ಟಿರುವ 12 ಜನ ಮಕ್ಕಳಿಗೆ ಆದಿತ್ಯರು ಅಂತ ಹೆಸರು. ಆ 12 ಜನ ಆದಿತ್ಯರಲ್ಲಿ ಶ್ರೇಷ್ಠನಾಗಿರುವವನು ವಾಮನ ರೂಪಿ ಭಗವಂತ. ಹಾಗಾಗಿ ಕೂಡ ವಾಮನನಿಗೆ, ನಾರಾಯಣನಿಗೆ ಆದಿತ್ಯ ಅಂತ ಹೆಸರು. ಆದಿತ್ಯ ಅಂದ್ರೆ ಇನ್ನೊಂದು ಅರ್ಥ ಆದಿಯಿಂದನೂ ಇರುವವನು, ಅಂದ್ರೆ ಮೊದಲಿಂದನೇ ಇದ್ದಾನೆ ಭಗವಂತ, ಮಧ್ಯದಲ್ಲಿ ಬಂದಿರೋವನಲ್ಲ, ಶಾಶ್ವತವಾಗಿರುವವನು. ಆದಿತ್ಯ ಅಂದ್ರೆ ಶಕ್ತಿಯ ಮತ್ತೆ ಬೆಳಕಿನ ಮತ್ತು ಪ್ರಾಣದ ಮೂಲ ರೂಪ ಅಂತ ಅರ್ಥ ಕೂಡ ಬರುತ್ತೆ ಸ್ನೇಹಿತರೆ. ಈ ಮೂರು ಭಗವಂತ ನಮ್ಗೆ ಕರುಣೆಯಿಂದ ಕೊಟ್ರೆ ಮಾತ್ರ ಇರತ್ತೆ, ಇಲ್ಲದ್ರೆ ಇರಲ್ಲ. ಸೂರ್ಯ ಕೂಡ ಆದಿತಿ ದೇವಿ ಮಗನಾಗಿದ್ರಿಂದ ಸೂರ್ಯನಿಗೂ ಆದಿತ್ಯ ಅಂತ ಹೆಸರಿದ್ರು ಕೂಡ ಮೂಲ ರೂಪದಲ್ಲಿರುವ ವಿಷ್ಣುವಿನಿಗೆ ಈ ಆದಿತ್ಯ ಅನ್ನೋ ಹೆಸರು ಪ್ರಮುಖವಾಗಿ ಗೊತ್ತಾಗತ್ತೆ ನಮ್ಗೆ. ಸೂರ್ಯನಲ್ಲಿ ಭಗವಂತ ಇದ್ದು ಎಲ್ಲಾ ಕೆಲಸಗಳು ಸೂರ್ಯನಿಂದ ಮಾಡಿಸೋದ್ರಿಂದ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು ಬಂದಿದೆ. ನಾರಾಯಣ ಸೂರ್ಯನಲ್ಲಿ ಕೂತ್ಕೊಂಡು ನಮ್ಗೆಲ್ಲ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ. ಆಮೇಲೆ ನೋಡಿ, ಎಲ್ಲ ಜಲರಾಶಿಗಳನ್ನು ಈ ತರ ನದಿಗಳಿಂದ, ಸಮುದ್ರದಿಂದ, ಮತ್ತೆ ಕೆರೆಗಳಿಂದ ಮತ್ತು ಮೋರಿಗಳಿಂದ ಕೂಡ ಕೆಟ್ಟ ನೀರನ್ನು ಕೂಡ ಎವಾಪರೇಟ್ ಮಾಡಿ ವಾಯುದೇವರ ಕೃಪೆಯಿಂದ ಮತ್ತೆ ಅದನ್ನ ನಮ್ಗೆ ಮೇಘಗಳಾಗಿ, ಮಳೆ ಆಗಿ ನಮ್ಗೆ ವಾಪಸ್ ಬರೋ ಹಾಗೆ ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಸೂರ್ಯ ಬೆಳಗ್ಗೆ ಉದಯ ಆಗಿದ್ದಿಂದ ಅಸ್ತಮಯ ಆಗೋವರೆಗೂ ನಮ್ಮೆಲ್ಲರ ಆಯುಷ್ಯವನ್ನು ಒಂದೊಂದು ದಿವಸದ್ದು ಪ್ರತಿ ದಿವಸನೂ ತಗೊಂಡೋಗ್ತಾ ಇರ್ತಾನೆ. ಇದು ಸೂರ್ಯ ತಗೊಂಡೋಗೋದಲ್ಲ, ಸೂರ್ಯನಲ್ಲಿರುವ ಪರಮಾತ್ಮ. ಸೊ ಸೂರ್ಯನನ್ನು ನಾವು ಬೆಳಗ್ಗೆ ಪ್ರತಿ ದಿವಸನೂ ನೋಡಿದ್ದಾಗ ಆ ಎಚ್ಚರ ನಮ್ಗಿರ್ಬೇಕು. ಒಂದ್ ದಿವಸ ಆಯುಷ್ಯ ಆಗೋಗ್ತಾ ಇದೆ, ನಾವು ಮಾಡ್ಬೇಕಾಗಿರೋ ಸಾಧನೆ ಇನ್ನ ತುಂಬಾ ಜಾಸ್ತಿ ಇದೆ ಅನ್ನೋ ಎಚ್ಚರ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸ್ಬೇಕಾಗತ್ತೆ. ಆದಿತ್ಯ ಅನ್ನೋದು ನಮ್ಗೆ ತುಂಬಾ ಪರಿಚಯವಾದ ಹೆಸರಾದ್ರೂ ಕೂಡ ನೋಡಿ ಸ್ನೇಹಿತರೆ, ಅದರಲ್ಲಿ ಆದಿತ್ಯ ಅನ್ನೋದ್ರಲ್ಲೇ ಎಷ್ಟೊಂದು ಅರ್ಥ ಅಡಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.